ಹೇ ಗಾಯ್ಸ್, ತನಿಷ್ಕ್ ಅವರು ನಮ್ಗೆ ಡೈಮಂಡ್ ಎಕ್ಸಿಬಿಷನ್ಗೆ ಇನ್ವೈಟ್ ಮಾಡಿದ್ರು. ಸೊ ಹೋಗಿದ್ವಿ. ಹೋದ ತಕ್ಷಣ ಚೆನ್ನಾಗಿ ಸ್ನ್ಯಾಕ್ಸ್ ಕೊಟ್ಟರು, ತಿಂದ್ವಿ. ತಿಂದ ಮೇಲೆ ಒಳಗೋಗಿ ನೋಡಿದ್ರೆ ಮಸ್ತ್ ಮಸ್ತ್ ಇತ್ತು. ಓಯ್ ಮಸ್ತ್ ಮಸ್ತ್ ಇತ್ತು ಅಂದ್ರೆ ಅದೇ ಡೈಮಂಡ್ಸು. ಅವ್ರದ್ದು ಡೈಮಂಡ್ ಕಲೆಕ್ಷನ್ ಅಂತೂ ಬೆಸ್ಟ್ ಇತ್ತು. ಬಹಳ ಅಂದ್ರೆ ಬಹಳ ಚಲೋ ಇದ್ವು ಎಲ್ಲವೂ. ಒಳಗ ಎತ್ನಿಕ್ ವೇರ್, ಪಾರ್ಟಿ ವೇರ್ ಎಲ್ಲ ಟೈಪ್ ಒಳಗೂ ಇತ್ತು. ಫುಲ್ ಚಲೋ ಇತ್ತು ಕಲೆಕ್ಷನ್ ಅಂತೂ ಅವ್ರದ್ದು. ಈ ಬ್ರಾಸ್ಲೆಟ್ ಅಂತೂ ನಂಗೆ ಭಾಳ ಇಷ್ಟ ಆಗಿತ್ತು. ತಗೊಳ್ಳೋಣ ಅಂತ ಅಂದ್ರೆ ಲೋಕೇಶ್ ನೋಡಿದ್ರೆ ಬೇಡ. ಅದು ನನ್ನ ಬಡ್ಜೆಟ್ ಒಳಗಿದ್ರೆ ಕೊಡಿಸ್ತಿದ್ದೆ. ಏನ್ ಮುಟ್ಟಿದ್ರು 8-10 ಲಕ್ಷ ಇದ್ರೆ ಇಲ್ಲಿಂದ ಕೊಡಿಸೋದು. ಸರಿ ಹೋಗ್ಲಿ ಬಿಡಪ್ಪ, ಮುಂದೆ ಫ್ಯೂಚರ್ ಒಳಗೆ ನಾವು ಅಷ್ಟು ತಗೊಳ್ಳೋ ಅಷ್ಟಾಗಲಿ ಅಂತ ಅಂದ್ಕೊಳ್ಳೋಣ. ಅವ್ರದ್ದು ಇಯರಿಂಗ್ ಕಲೆಕ್ಷನ್ ಅಂತೂ ಭಾಳ ಚಲೋ ಇತ್ತು. ನೀವು ಯಾರಿಗಾದ್ರೂ ಇಷ್ಟ ಇದ್ರೆ ಒನ್ ಟೈಮ್ ಅಂತ ತನಿಷ್ಕಿಗೆ ಹೋಗಿ ನೋಡ್ರಿ, ಗೊತ್ತಾಗುತ್ತೆ. ಫುಲ್ಲು ಚಲೋ ಐತೆ ಅವ್ರದ್ದು. ಅಲ್ಲೇ ಝೋಯಾ ಅಂತ ಇನ್ನೂ ಒಂದು ಬ್ರ್ಯಾಂಡೂ ಇತ್ತು, ಟಾಟಾ ಅವ್ರದ್ದೇ ಪ್ರಾಡಕ್ಟ್. ಅದನ್ನು ಅವ್ರದ್ದು ಎಲ್ಲ ಪ್ರಾಡಕ್ಟು ಥೀಮ್ ಬೇಸ್ಡ್ ಇತ್ತು. ಎಲ್ಲ ಒಂದೊಂದು ಪ್ರಾಡಕ್ಟನ್ನು ಯಾವುದೋ ಒಂದು ಥೀಮ್ ಇಟ್ಕೊಂಡೇ ಮಾಡಿದ್ರು ಅವರು. ಆ ಥರ ಪ್ರಾಡಕ್ಟ್ಸ್ ಇತ್ತು. ಅದನ್ನು ಎಲ್ಲ ಚಲೋ ಇತ್ತು. ಯುನೀಕ್ ಡಿಸೈನ್ಸ್ ಇತ್ತು, ಸ್ಕ್ವೇರ್ ಶೇಪ್ ಬ್ರಾಸ್ಲೆಟ್ಸ್. ಇದು ಮೈ ಎಂಬ್ರೇಸ್ ಅಂತ ಥೀಮ್ ಇತ್ತು. ಐಡಿಯಾ ಆಫ್ ಸೆಲೆಬ್ರೇಟಿಂಗ್ ಯೋರ್ ಸೆಲ್ಫ್. ಲಾಸ್ಟ್ಗೆ ಕಾಂಪ್ಲಿಮೆಂಟರಿ ಫೋಟೋಶೂಟ್ ಇತ್ತು. ಅವ್ರು ಫೋಟೋ ಫ್ರೇಮ್ ಮಾಡಿ ಕೊಟ್ಟರು. ಅಲ್ಲಿಗೆ ಆ ದಿನ ಮುಗಿಯಿತು.